ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಿಸಿ ಬಿಸಿಯಾದ ಮಿರ್ಚಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ತಿದ್ದೀನಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಿದ್ದೀನಿ. ಇದು ಕ್ರಿಸ್ಪಿ ಆಗಬೇಕಲ್ಲ, ಸೊ ಹಾಗಾಗಿ ಇದಕ್ಕೆ ಅಜವಾನ ಆ್ಯಡ್ ಮಾಡ್ತಿದ್ದೀನಿ. ಅಜವಾನ ಆ್ಯಡ್ ಮಾಡಿದ್ರೆ ಗ್ಯಾಸ್ ಆಗೋದಿಲ್ಲ. ಸೊ 1 ಚಿಟಿಕೆಯಷ್ಟು ಸೋಡಾ ಹಾಕ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಅತಿ ಗಟ್ಟಿ ಆಗಬಾರ್ದು, ಅತಿ ತೆಳ್ಳಗಾಗಬಾರ್ದು. ಈ ಥರ ಬಂದರೆ ಸಾಕು. ಹಿಟ್ಟು ರೆಡಿಯಾಗಿದೆ. ಇವಾಗ ನಾನು ಒಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಈರುಳ್ಳಿ ಕಟ್ ಮಾಡ್ತಿದ್ದೆ, ಸೊ ಅದನ್ನ ಹಾಕ್ತಿದ್ದೀನಿ. 1 ಚಿಟಿಕೆ ಜೀರಿಗೆ, ಅರಿಶಿನ, ಗರಂ ಮಸಾಲ ಹಾಕಿಬಿಟ್ಟು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಕೊತ್ತಂಬರಿ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇಲೆ ಒಂದು ಅರ್ಧ ಹೋಳಿನಷ್ಟು ಲಿಂಬೆಹಣ್ಣು ಹಿಂಡ್ತಿದ್ದೀನಿ. ಇವಾಗ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಉದ್ದಾಗಿರೋದು. ಆಮೇಲೆ ಸ್ವಲ್ಪ ಮಿರ್ಚಿ ಬಜ್ಜಿಗೆ ಸ್ವಲ್ಪ ದಪ್ಪಾಗಿರೋ ಮೆಣಸಿನ್ಕಾಯಿ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಚಾಕು ಸಹಾಯದಿಂದ ಮಿಡಲ್ ಕಟ್ ಮಾಡಿಟ್ಟಿದ್ದೀನಿ. ಅದರೊಳಗೆ ಖಾರ ಸ್ವಲ್ಪ ತುಂಬ ಇರತ್ತಲ್ಲ, ಅದನ್ನು ತೆಗೆದುಬಿಟ್ಟು ಆಗಲ್ಲೇ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಸೊ ಅದನ್ನು ಇದರೊಳಗೆ ಹಾಕಿ ಚೆನ್ನಾಗಿ ತುಂಬಬೇಕು. ಇವಾಗ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ರೆಡಿ ಆಗಿದೆ. ಇವಾಗ ನೋಡುವಾಗ ಮೆಣಸಿನ್ಕಾಯಿ ಹಿಟ್ಟಲ್ಲಿ ಎದ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಿಡಬೇಕು. ಇವಾಗ ನೋಡ್ತಿರ್ಬೋದು, ನಾವು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಿದ್ದೀನಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕರಿಬೇಕು. ನೀವು ಅತಿ ಜೋರಾಗಿ ಗ್ಯಾಸ್ ಆನ್ ಮಾಡಿದರೆ ಅದು ಒಳಗೆ ಮೆಣಸಿನ್ಕಾಯಿ ಆಮೇಲೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರಲ್ಲ, ಆಮೇಲೆ ತಿನ್ನಲಿಕ್ಕೂ ಟೇಸ್ಟ್ ಇರಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ 2 ಕಡೆ ಫ್ರೈ ಮಾಡಿಕೊಟ್ರೆ ಮಿರ್ಚಿ ಬಜ್ಜಿ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಬಿಸಿ ಬಿಸಿಯಾಗಿರೋ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೇಳಿ. ಮಾಡಿರುವ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು.